ಪ್ರತಿಯೊಂದು ಏನು ಕೆಲಸ ಮಾಡಬೇಕಾದ್ರೂ ಸುರಕ್ಷತೆ ಬೇಕು. ಅದರಲ್ಲಿ ಮುಖ್ಯವಾಗಿ ಎಲ್ಲೆಲ್ಲಿ ಕರೆಂಟ್ ಇದೆ ಅಲ್ಲಿ ಸುರಕ್ಷತೆ ಭಾಳಷ್ಟು ಇಂಪಾರ್ಟೆನ್ಸು. ಇತ್ತಿತ್ತಲಾಗಿ ಇವುಗಳು ಭಾಳ ಹೋಗ್ತಾ ಇದ್ದಾವೆ. ಈಗ ಮಳೆಗಾಲದಲ್ಲಿ ಕೆಲವು ಕಬ್ಬಿಣ ಕಂಬ ಇರುತ್ತೆ, ರೋಡ್ನಲ್ಲೇ ಕಬ್ಬಿಣ ಕಂಬ ಇರುತ್ತೆ, ಅಲ್ಲಿ ಗ್ರೌಂಡಿಂಗ್ ಆಗಿರೋದು ಯಾರಿಗೂ ಗೊತ್ತಿರಲ್ಲ, ಇವನ್ ನನಗೂ ಗೊತ್ತಿರೋದಿಲ್ಲ. ರೋಡ್ ಪಕ್ಕದಾಗ ಅಷ್ಟು ಹೋಗ್ತೀವಿ, ಅಲ್ಲಿ ಗ್ರೌಂಡಿಂಗ್ ಆಗಿರುತ್ತೆ. ಅಕಸ್ಮಾತ್ ಮನುಷ್ಯ ಮಳೆ ಬಂದಾಗ ಏನೋ ಅಂತಂದು ನಿಂತನಪ್ಪ ಅಂತಂದರೆ ವಿತಿನ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಆ ಮನುಷ್ಯ ತೀರೋಗ್ತಾನೆ. ಇನ್ನು ರೈತರು ಈ ಪಂಪ್ ಸೆಟ್ಟಿಗೆ ನೀರು ಬಿಡಕ್ಕೆ ಹೋಗ್ತಾರೆ, ಪೆನಾಲ್ ಬೋರ್ಡ್ನಲ್ಲಿ ಗ್ರೌಂಡಿಂಗ್ ಆಗಿ ಅಲ್ಲೇನೂ ಸಾಯ್ತಾರೆ. ಈ ನಿಮ್ಮ ಶಾಲೆ ಆವರಣದಲ್ಲಿ ಈಗ ಕಾಂಪೌಂಡ್ನಲ್ಲಿ ವೈರ್ ಹೋಗಿರುತ್ತೆ, ಗಾಳಿ ಕಾಲದಲ್ಲಿ ವೈರ್ ಬಂದು ಆ ಫೆನ್ಸಿಂಗ್ ನೆನಪಿತ್ತು, ಇಲ್ಲ ನೀವು ಯಾರಾದರೂ ದಾರಿ ಹಿಡಿದು ಹೋಗೋರು ಅಕಸ್ಮಾತ್ ಆ ಫೆನ್ಸಿಂಗ್ ಬಿಟ್ಟಿದ್ರೆ ಅಲ್ಲಿ ಅಪಘಾತಕ್ಕೀಡಾಗೋ ಚಾನ್ಸಸ್ ಇರುತ್ತೆ. ಎಲ್ಲ ನೀವೇನು ಕರೆಂಟಿನ ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ ಅಲ್ಲೆಲ್ಲ ಭಾಳ ನಾವು ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಈಗ ನಿಮ್ಮ ಮನೆಯಲ್ಲೇ ತಗೊಳ್ಳಿ, ಮನೆಯಲ್ಲಿ ಏನು ಮಾಡ್ತಾರೆ ನೀವು, ಏನು ನೋಡಕ್ಕೆ ಭಾಳ ಈಸಿ ಇದೆ ಅಂತ ಕರೆಂಟ್ ಹೇಳಿ ಆ ಪ್ಲಗ್ಗಿಗೆ ಒಂದು ಕರೆಂಟ್ ಕಾಯಿಲ್ ಎಳೆ ಬಿಡ್ತೀರಿ. ನಿಮ್ಮ ಮನೆಯಲ್ಲಿ ಎಳೆ ಬಿಡ್ತೀರಂತ ನನಗೆ ಅನಿಸ್ತಾ ಇದೆ. ಕರೆಂಟ್ ಕಾಯಿಲ್ ನೀರಿನಾಗ ಎಳೆ ಬಿಟ್ಟಾಗ ಯಾರೋ ಸಣ್ಣ ಮಕ್ಕಳ ಯಾರಾಯ್ತು ನೀರು ಹೋಗಿ ನೀರು ಕಾದಾವೋ ಇಲ್ಲೋ ಸುಮ್ಮನೆ ಕೈಯಲ್ಲಿ ಇಟ್ಟಪ್ಪ ಅಂತಂದರೆ ಏನಾಗುತ್ತೆ? ನಾನು ಹೇಳ್ತಾ ಇರೋದು ಭಾಳ ಸಿಂಪಲ್. ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ಏನನ್ನು ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಈ ಸಣ್ಣ ಮಕ್ಕಳು ಅಂದರೆ ನಾನು ಸಣ್ಣ ಮಕ್ಕಳಿದ್ದಾಗ ನಾನು ಹುಡುಗಾಟ ಆಡ್ತಾ ಇದ್ದೆ. ಈ ನಮ್ಮ ಟ್ರಾನ್ಸ್ಫಾರ್ಮರ್ ಸ್ಟ್ರಕ್ಚರ್ ಇರ್ತಾರಲ್ಲ ಅಲ್ಲೇ ಭಾಳ ಮಂದಿ ಯೂನಿಟ್ಸ್ ಹೋಗೋದು ಭಾಳಷ್ಟು ನೋಡಿದ್ದೀನಿ ನಾನು. ಎಲ್ಲೇ